ಶ್ರೀಯಃಪತ್ತೇರಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾರ್ಥೌ ಗಾಢಾರ್ಥರಿಕವಚರ್ಚಾ ಚತುರಾರ್ಧನ್ಯಾಯೇ ಪ್ರೌಢಾರ್ಥವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ಅಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾತ್ಕತಮಮಪ್ಪಖಿಲೈಃ ಸುವಾಕ್ಯೈಃ ಪಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಯದೀಯಚರಣಾಂಭೋಜಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತಿ ಸತತಂ ಮುಕ್ತಾಃ ಸಂಶ್ರಯೇತಂ ಶ್ರಿಯಃ ಪತಿಂ. ಈಗ ಸೂರ್ಯೋ ಅಗ್ನಿ ಪ್ರಯುಕ್ತ ಇಂದ್ರ ಪ್ರವೇಶಾತ್ತು ಅದಾಯ್ತು. ಈಗ ಭೃಗ್ವಾದಯೋದಕ್ಷಮವಾಪ್ಯ ತೇನ ಆಕಾಶವರ್ವೀಂ ವರ್ಣಾಶ್ರಮಾಚಾರರತ ಮನುಷ್ಯಾಃ ಧರ್ಮಂ ಮನುಂ ಸೋಪಿ ಸಮೇತಿ ಕಾಲೇ. ಮನುಷ್ಯರು ಹೇಳಬೇಕಾದ್ರೆ ಮನುವಿನ ಸೃಷ್ಟಿಯಾದವರಾದ್ದರಿಂದ ಮನುಷ್ಯರೆಲ್ಲ ಎಲ್ಲೋಗ್ಬೇಕೀಗ. ಅವರೆಲ್ಲರ ಹೋಗೋದಿಲ್ಲ. ವರ್ಣಾಶ್ರಮಾಚಾರರತಾಃ, ವರ್ಣಾಶ್ರಮಾಚಾರದಲ್ಲಿ ತೊಡಗಿದವರು. ತಮೇವ ಸರ್ವೇ ಪಿತರಸ್ತುರಾನುಗಾ ಸರ್ವೇ ಕುಬೇರಂ ಸಚ ಸೋಮಮೇವ. ಇವರು ಪಿತರುಗಳು ಕೂಡ ಮನುನೇ. ಸುರಾನುಗರು ಅಂದರೆ ಸುರ ಅಸಿಸ್ಟೆಂಟ್ಸು, ಅವರೆಲ್ಲ ಕೂಡ ಇವ್ರ ಜೊತೆಗೇನೆ. ಸರ್ವೇ ಕುಬೇರಂ ಸಚ ಸೋಮಮೇವ. ಈ ಕ್ಲಾಸ್ ಬೇರೆ. ಈಗ ಮನುಷ್ಯರದು ಪಿತೃಗಳೆಲ್ಲ ಈ ಗುಂಪು. ಸುರಾನುಗರು ಮೊದಲಾದವರೆಲ್ಲ ಕುಬೇರ ಸೋಮ ಈ ಕ್ರಮದಲ್ಲಿ ಹೋಗ್ತಾರೆ. ವಿಮುಕ್ತಿ ಕಾಲೇ ಪ್ರವಿಶತ್ಯಭೀಕ್ಷ್ಣಂ ಭೋಗಾಂಶ್ಚ ಸದ್ದೇಹ ಗತಾಃ ಪ್ರಭುಂಜತೆ. ವಿಮುಕ್ತಿ ಕಾಲೇ, ಮುಕ್ತಿ ಕಾಲ ಬಂದಾಗ ಈ ರೂಟಲ್ಲೇ ಹೋಗಬೇಕು. ಪ್ರವಿಶಂತಿ ಅಭೀಕ್ಷ್ಣಂ ಭೋಗಾಂಶ್ಚ, ಅದು ಆಯಾ ದೇಹದಲ್ಲಿದ್ದ ಕಾಲಕ್ಕೆ ಆಯಾ ದೇಹಕ್ಕೆ ಏನೇನು ಭೋಗ ಬೇಕೋ ಭೋಗವನ್ನು ಕೊಡ್ತಾರೆ. ಅದಕ್ಕೇನು ಹೇಳಿದ್ರು, ಪಿತೃಗಳಿಗೆ ಸಾಧ್ಯ ಇತ್ಯಾದಿ ಮಾಡ್ತಾರೆ. ಅವ್ರಿಗೆ ತಲುಪಬೇಕೀಗ. ಆ ಪಿತೃ ದೇವತೆಗಳು ತಲುಪಿಸ್ತಾರೆ ಅವರಿಗೆ. ಅವ್ರು ಎಲ್ಲಿರ್ತಾರೆ ನೋಡ್ತಾರೆ. ಅವ್ರಿಗೆ ಗೊತ್ತು. ಅಡ್ರೆಸ್ ನಮಗೆ ಗೊತ್ತಿಲ್ಲ. ಇವತ್ತು ಬೇರೆ ದೇಶಕ್ಕೆ ಹೋಗದೆ ಇಲ್ಲ, ಲೆಟರ್ ಬರಲ್ಲಿ ಹೋಗುತ್ತೋ ಇಲ್ಲೋ ನಮಗೆ ಅಡ್ರೆಸ್ ಗೊತ್ತಿಲ್ಲ. ಪಿತೃದೇವತೆಗಳಿಗೆ ಗೊತ್ತಿದೆ. ಅವ್ರೇನು ಮಾಡ್ತಾರೆ, ಏನು ಕೊಟ್ಟಿರ್ತಾರೆ ಅದನ್ನು ತಗೊಳ್ತಾರೆ. ಈಗ ಅವನಿಗೆ ಕೊಡಬೇಕು, ತಲುಪಿಸ್ಬೇಕು ಅವನಿಗೆ. ಅವ್ನು ಏನಾಗಿದ್ದಾನೋ ಗೊತ್ತಿಲ್ಲ. ಈಗ ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಅವ್ನು ಎಲ್ಲೋ ಜಿಂಕಿಯಾಗಿ ಹುಟ್ಟೈತೆ ಅಂತ ತಿಳ್ಕೊಬೇಡ. ಆದರೂ ಫುಡ್ ಫಾರ್ಮೇ ಕೊಡ್ತಾರೆ ಅದನ್ನು. ಆ ಫುಡ್ ಫಾರಮಲ್ಲಿ ಹುಲ್ಲು ಗಿಲ್ಲು ಆ ರೀತಿ ಕೊಡ್ತಾರೆ. ಮನುಷ್ಯರಾಗಿದ್ದರೆ ಈಗೆಲ್ಲ ಅಲ್ಲೆಲ್ಲಿ ತಪ್ಪಿಸ್ತಾರೆ. 7 ಅದು ಹೇಳಿದಾರಲ್ಲ, ಹರಿವಂಶ ಕೇಳಿದಾರಲ್ಲ, 3, 4 ಸೂಕ್ಷ್ಮ ಪಿತೃಗಳು ಇವರೆಲ್ಲ ಮೂರ್ತ ಪಿತೃಗಳೆಲ್ಲ ಬಂದಿದೆ ಈಗಾಗಲೇ. ಅದೆಲ್ಲ ತಿಳ್ಕೊಂಡ್ಬಿಟ್ಟೆ ಅವ್ರ ಜವಾಬ್ದಾರಿ ಅವ್ರು ನೋಡ್ಕೊತಾರಲ್ಲ. ನಾವು ಅಲ್ಲಿ ಹಾಕ್ಬಂದ್ಬಿಡ್ತೀವಿ ಅಷ್ಟೇ. ಪೋಸ್ಟ್ ಇದರಲ್ಲಿ ತೊಗೊಂಡು ಸಾಲ್ಟ್ ಔಟ್ ಮಾಡಿ ಎಲ್ಲ ಒಂದು ದೊಡ್ಡ ವ್ಯವಸ್ಥೆ ಇದೆ. ಅದು ವ್ಯವಸ್ಥೆ ತಕ್ಕಂತೆ ಮುಟ್ಟುತ್ತೆ ಅವರಿಗೆ. ಅವ್ರು ಎಲ್ಲಿರ್ತಾರೋ ಅಲ್ಲಿ ಮುಟ್ಟಿಸ್ತಾರೆ ಹೋಗ್ಬಿಟ್ಟು. ಇದು ವಿಶೇಷ ಅಂದರೆ ಇಚ್ಛೆಗಳು ಹೇಳಿದ್ರಲ್ಲ. ಆನಂದ ಸುವ್ಯಕ್ತಿ ರಮೂತ್ರ ತೇಷಾಂ ಭವತಿ ಅನ್ನೋಡಿ ಅಲ್ಲಿ ಮುಟ್ಟುತ್ತೆ. ಇಲ್ಲಿ ಹೇಳ್ತಿರೋದು ಮುಕ್ತಿ ಹೋಗ್ತಾ ಇದ್ದಾರೆ ಇವರೀಗ. ಇವರು ಹೋಗ್ತಿರ್ಬೇಕು ಥ್ರೋಟ್ ಅವರವರ ದೇಹಕ್ಕೆ ಏನಿರ್ತಾರೆ, ಯಾವ ದೇಹದಲ್ಲಿ ಇರ್ತಾರಲ್ಲ ಸಂಬಂಧಪಟ್ಟ ಭೋಗ ಅನುಭವಿಸ್ತಾ ಹೋಗ್ತಾರೆ. ಸಂಬಂಧಪಟ್ಟ ಭೋಗಗಳನ್ನು ಅನುಭವಿಸ್ತಾರೆ. ಒಂದು ತಂದಿದ್ದಾನೆ, ಎತ್ತಿನ ಗಾಡಿಯಲ್ಲಿ ಬಂದಿದ್ದಾನೆ. ಇವ್ರಿಗೆ ಊಟ ಹಾಕಿದರು, ಅದಕ್ಕೆ ಊಟ ತೊಗೊಳುತ್ತೆ. ಅದು ಹುಲ್ಲು ನೀರು ಎಲ್ಲ ಕೊಡ್ತಾರೆ. ಇವ್ರು ಹಿಂದೆ ಬಂದವರಿಗೆಲ್ಲ ಏನು ಎಂತೆಂಥವ್ರು ನೋಡಿ ಅವ್ರಿಗೆ ಕೊಡ್ತಾರೆ, ಕೊಡೋಕ್ಕೆ ಶುರು ಮಾಡ್ತಾರೆ. ವ್ಯವಸ್ಥೆ ಇದ್ದೇ ಇರುತ್ತೆ ಅದು. ಆ ರೀತಿ ಮಾಡ್ತಾರೆ. ಒಟ್ಟು ಅವ್ರಿಗೆ ಬೇಕಾದ ಸಿಗೋದ್ರೆ ಆನಂದ ಆಗುತ್ತೆ ಅವ್ರಿಗೆ. ಆನಂದ ಸುವ್ಯಕ್ತಿ ಮಮೂತ್ರ ಸುವ್ಯಕ್ತಿ ರಮೂತ್ರ ತೇಷಾಂ ಭವತಿ. ಆಗ ಅದರಿಂದಾಗಿ ಅವರಿಗೆ ಅವ್ಯಕ್ತಿ ಅದೆಲ್ಲ ಕೂಡ ಈ ಆನಂದ. ಇನ್ನು ಪೂರ್ತಿ ಸ್ವರೂಪದ್ದಲ್ಲ ಅದು. ವೆಂಕಟೋ ಸ್ವರೂಪ ಬರೋದಿಲ್ಲ, ಬಟ್ ಆಮೇಲೆ ಮಿಕ್ಸ್ ಆಗಿಲ್ಲ. ಪ್ರವಿಶ್ ಹಾಂ ಹಾಂ ಅದಕ್ಕೇನಾಯ್ತಾ? ಏನಾಯ್ತು ಅದು? ಎಲ್ಲ ಹಿದ್ದು ಬುದ್ಧಿ ಬಿಟ್ಟು ಕೇಳಿರೋದ ಬೈತಾರೆ ಜವಾಲಿಗಳು. ಧರ್ಮನ ಬೈತಾರಾಗ. ರಾಮ ಧರ್ಮ ಇಲ್ಲ, ಎಲ್ಲ ಸುಳ್ಳು, ಇವೆಲ್ಲ ಕೂಡ ಪಾಪ ಪುಣ್ಯ ಎಲ್ಲ ವೇಸ್ಟ್, ಅರ್ಥನೇ ಇಲ್ಲ, ಸುಮ್ಮನೆ ವಾಪಸ್ ಹೋಗು. ರಾಮದೇವನೇ ಹೇಳ್ತಾರೆ ದೊಡ್ಡವ್ರನ್ನ ನಡೆಸ್ಬೇಕು, ಹಾಗೆ ಹೇಳ್ತಾರೆ. ನಡೆಸ್ಬೇಕಾಗಿಲ್ಲ, ಚಾರ್ವಾಕರ ಮಾತ್ರ ಅವ್ರು ಹೇಳ್ತಾರೆ. ತಪ್ಪು ಹೇಳ್ತಾರೆ. ಇವೆಲ್ಲ ಶ್ರಾದ್ದ ಪಕ್ಷನೂ ಬೈತಾರೆ ಅವರು. ಶ್ರಾದ್ದ ಅಂತ ಮಾಡ್ತಾರೆ, ಏನಿದೆ ಅಲ್ಲಿ? ಏನೋ ಮಾಡ್ತಾರೆ, ಪಿಂಡ ಇಡ್ತಾರೆ, ಬೀಳ್ತಾರೆ. ಪಿತೃಗಳಿಗೆಲ್ಲ ಇಲ್ಲೇ ಯಾರು ಪ್ರಾಣಿ ತಿಂದು ಹೋಗ್ಬಿಡುತ್ತೆ ಇಲ್ಲೇನೆ.
ಯಾರೋ ತಿರ್ತಾರೆ, ಅದು ದರ್ಬೆ ಹೊಡ್ಕೊಂಡು ಹೋಗ್ಬಿಡುತ್ತೆ, ಇದು ಮೀನು ತಿಂದು ಹೋಗ್ಬಿಡುತ್ತೆ, ಎಲ್ಲಿ ಪಿಂಡ ಇಲ್ಲೇ ಇಲ್ಲ ಸ್ವಲ್ಪಕ್ಕೆ ಹೋಯ್ತಲ್ಲ, ಇದೆಲ್ಲ ಇವರು ಹೇಳೋ ಪ್ರಶ್ನೆಗಳಲ್ಲಿ ಬಂದು ಹೋಗ್ಬಿಟ್ಟಿದೆ ಉತ್ತರ, ಆಕ್ಷೇಪ ಮಾಡ್ತಾರೆ. ಆಗ ರಾಮದೇವ್ರು ಹಾಗಲ್ಲ ಅಂತ ಹೇಳಿದಾಗ ಹೇಳ್ತಾ ಇಲ್ಲ ರಾಮ, ನಾನು ನಿನ್ನ ಭಕ್ತನೇ, ಫಾಲೋ ಮಾಡೋನೇನೆ, ಈ ರೀತಿ ಹೇಳಿಯಾದರೂ ನಿನ್ನನ್ನು ತಪ್ಪಿಸ್ಬೇಕು, ಕಾಡಿಗೆ ಹೋಗೋದನ್ನ ಅಂತ ಆಗಬಾರ್ದು ಅಂತ ಹೇಳ್ತಾರೆ. ಅಲ್ಲೇ ಉತ್ತರ ಕೊಟ್ಬಿಡ್ತಾರೆ. ಬಟ್ ನೋಡಿದವ್ರು ಉಳಿದವ್ರಿಗೆ ಅದೇ ಟೆಕ್ಸ್ಟು. ನಮ್ಮವ್ರು ಇದ್ರಲ್ಲ ಆಗಿನ ಕಾಲಕ್ಕೆ ಅಂತ ಅನಿಸುತ್ತೆ, ಆ ಕಾಲಕ್ಕೂ ನಮ್ಮವ್ರು ಇದ್ರು ಅಂತ. ಸೂರ್ಯಶ್ಚ, ಎಲ್ಲ ಕಾಲಕ್ಕೆ ಎಲ್ಲರೂ ಇದ್ದೇ ಇರ್ತಾರೆ. ಆನಂದ ಸುವ್ಯಕ್ತಿರಮೂತ್ರ ತೇಷಾಂ ಭವತಿ ಅತಶ್ಚೇಷ್ಟತ ಏವ ನಿರ್ಗತಾ ಕ್ರೀಡತ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮ್ಗೆ ಇಷ್ಟ ಬಂದಾಗೆ ಅವ್ರಿಗೆ ಯಾರು ಒಂದು ಹೈಯರ್ ಸ್ಟೇಜ್ ಬಂದುಬಿಟ್ಟಿರುತ್ತೆ, ಆಗಲಿ ಹೊರಗೆ ಬಂದು ಎಂಜಾಯ್ ಮಾಡೋಕ್ಕೆ ಬರುತ್ತೆ ಅವರಿಗೆ. ಮುಕ್ತಿಗೆ ಹೋದ ಮೇಲೆ ಹೊರಗೆ ಬಂದು ಎಂಜಾಯ್ ಮಾಡೋಕ್ಕೆ ಬರುತ್ತೆ. ಭೂಯಶ್ಚ ಸಮಾವಿಶನ್, ಉದಾಹರಣೆಗೆ ಜೈಲಲ್ಲಿದ್ದಾನೆ, ಹೊರಗೆಲ್ಲ ಬಿಡಲ್ಲ ಅವ್ರನ್ನ, ಹೊರಗೆಲ್ಲ ಬಿಡೋದಿಲ್ಲ. ಯಾಕೆ ಬಂಧನ ನಮ್ಗೆ ಅರ್ಥ ಆಗುತ್ತೆ. ಈಗ ನಮ್ಮ ಬಂಧನ ಜೈಲು ಬಂಧನ, ಇಷ್ಟಪಟ್ಟಾಗೆಲ್ಲ ಹೋಗೋಗಿಲ್ಲ ಅವರು. ಅದೊಂದು ಇದಿರ್ತಾರೆ, ಅಲ್ಲಿ ಮಾತ್ರ ಆಟ, ಬೇರೆ ಕಡೆ ಮಾಡೋಂಗಿಲ್ಲ ಅವರು. ಜೈಲಿಂದ ರಿಲೀಸ್ ಆಗ್ತಾರೆ, ಎಲ್ಲಿ ಯಾವ ಊರಿಗೆ ಬೇಕು ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಕೆಲವು ಬೇರೆ ಸಿಕ್ಕೋರು ವೀಸಾ ತೆಗೆದಾಕಿ ಬಿಡ್ತಾರಲ್ಲ, ಪಾಸ್ಪೋರ್ಟ್ ಸೀಸ್ ಮಾಡ್ತಾರೆ, ಹೋಗಾಗಿಲ್ಲ ಆಗ. ಈ ರೀತಿ ಮಾಡೋದ್ರಿಂದ ಸ್ವಾತಂತ್ರ್ಯ ಇದೆಲ್ಲ ಬಿಡುಗಡೆ ಆಗ್ತಿದ್ದಾರೆ. ಈಗ ಒಂದೊಂದೇ ರಿಲೀಸ್ ಆಗ್ತಾ ಬರ್ತಾರೆ. ಈಗ ಬಂಧನಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಈಗ ಆನಂದ ಸುವ್ಯಕ್ತಿರಮೂತ್ರ ತೇಷಾಂ ಭವತಿ ಅತಶ್ಚೇಷ್ಟತ ಏವ ನಿರ್ಗತಾ ಕ್ರೀಡಂತಿ. ಆದ್ದರಿಂದ ಅವರೆಲ್ಲ ಅಲ್ಲಿಂದ ಹೊರಗೆ ಬಂದುಬಿಟ್ಟು ಸೆಲ್ಲಿಂದ ಹೊರಬಂದು ಕೈದಿಗಳು ಹೇಗೆ ವಿಹಾರ ಮಾಡ್ಬೋದು, ಹಾಗೆ ಇದು ಸ್ವಾತಂತ್ರ್ಯ ಸಿಗ್ತಾ ಇದೆ, ಈಗ ಬಿಡುಗಡೆ ಆಗ್ತಾ ಇದೆ. ಆದ್ದರಿಂದ ಅವರು ಹಾಗೆ ರೀತಿ ಇರ್ತಾರೆ. ಭೂಯಶ್ಚ ಸಮ ಏನು ಹೌದು, ಹಾಂ, ಎಲ್ಲಿ ಮುಕ್ತಿಯಲ್ಲಿ ಸಪರೇಟ್ ಆಗ್ತಾರೆ. ದೇವಲೋಕ ಲೋಕಗಳೇ ಬೇರೆ ಇರುತ್ತೆ ಅಲ್ಲೂ ಕೂಡ. ಬಟ್ ಎಲ್ಲಿ ಬೇಕಾದ್ರೆ ಇಷ್ಟಪಟ್ಟಲ್ಲಿ ಹೋಗ್ಬೋದು, ಅವರು ಇಷ್ಟಪಟ್ಟಲ್ಲಿ ಓಡಾಡ್ಬೋದು. ಎಲ್ಲಿಂದ ಈಗ ಬರೋದಿಲ್ಲ ಬ್ರಹ್ಮನ, ಈಗಲ್ಲ, ಇಲ್ಲಿ ಹೋಗ್ತಾ ಇದ್ದಾರೆ ಎನ್ ರೂಟ್. ಇದೇನು ಒಂದೆರಡು ದಿವಸದಲ್ಲಿ ಆಗೋದಲ್ಲ, ಇದು ವೆರಿ ಬಿಗ್ ಪ್ರೋಸೆಸ್. ಇದು ಅಲ್ಲಿವರೆಗೆ ಊಟದ ವ್ಯವಸ್ಥೆ ಆಗಬೇಕಲ್ಲ, ಅವರಿಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ವ್ಯವಸ್ಥೆ ಇದ್ದೇ ಇರುತ್ತೆ. ಯಾವ್ಯಾವ ಸಾಧನೆ ಮಾಡಿರ್ತಾರೆ, ಯಾವ ಗುಂಪಿನವ್ರು ಇರ್ತಾರೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಮುಂದೆ ಆಮೇಲೆ ಬ್ರಹ್ಮದೇವಕ್ಕೆ ಅಲ್ಲೂ ಮತ್ತೆ ಹೋಗ್ಬಿಟ್ಟಿದ್ದೆ, ಪೂರ್ತಿ ಮುಕ್ತಿ ಎಲ್ಲ ಇನ್ನೂ ಕೂಡ ಅದು ಬ್ರಹ್ಮಣ. ಅದು ಬಟ್ ವೆರೈಟಿ ಭಾರಿ ಚೇಂಜ್ ಇರುತ್ತೆ ಅಷ್ಟೇ. ಸ್ಪೆಷಲ್ ಪಂಕ್ತಿ ಇರ್ತಾರೆ, ಆ ಥರ ವೆರೈಟಿ ಚೇಂಜ್ ಇರುತ್ತೆ. ಅದು ಕ್ವಾಲಿಟಿ ಭಾರಿ ಚೇಂಜ್ ಇರುತ್ತೆ. ಬಟ್ ಸ್ಟಿಲ್ ಭೋಗಗಳು ಬೇಕು ಅವ್ರು ಹೊರಗಿಂದು. ಈ ಲಿಂಗದೇಹ ಇರೋವರೆಗೂ ಕೂಡ ಹೊರಗಿನ ಭಾಗ ಬಿಡ್ಲಕ್ಕೆ ಬರೋದಿಲ್ಲ. ಮುಕ್ತಿಗೆ ಹೋದ್ಮೇಲೆ ಹೊರಗಿಂದ ಬೇಕು, ಇಷ್ಟಪಡಿ ಸ್ವೇಚ್ಛೆ, ಏನು ಎಂಜಾಯ್ ಮಾಡೋದು ಸ್ವರೂಪಾನಂದ ಅಭಿವ್ಯಕ್ತಿನೇ ಹೊರತು ಅದು ಡಿಪೆಂಡೆನ್ಸ್ ಏನೇ ಇಲ್ಲ. ಅದೇನು ಇಲ್ಲದೆ ಹೋದ್ರೂ ಯೋಚನೆ ಇಲ್ಲ ಅವರಿಗೆ. ಅದಕ್ಕೆ ಸ್ವರೂಪದಲ್ಲಿ ಇರೋದ್ರ ಸಮಸ್ಯೆನೇ ಇಲ್ಲ. ಇದು ಕರ್ಫ್ಯೂ ಅಂತ ಹೇಳಿದಾಗ ಮನೆ ಪದಾರ್ಥ ಇಲ್ಲದವನಿಗೆ ಪ್ರಾಬ್ಲಮ್ಮು, ಎಲ್ಲ ಇಟ್ಕೊಂಡವನಿಗೆ ನಿಮ್ಗೆ ಖುಷಿ ಆಗುತ್ತೆ. ನೋಡ್ರಿ, ಅನುಭವಿಸ್ರಿ, ನಾವು ಎಷ್ಟು ಇದಾಗಿದೆ ಆ ಥರ ಎಂಜಾಯ್ ಮಾಡ್ತಾರೆ, ಆ ಥರ ಆಗುತ್ತೆ. ಅದು ಯಾವಾಗ ಮುಗಿತಾ ಬಂದಾಗ ಮುಗಿದವ್ರಿಗೆ ಪಂಜಿತ ಆಗುತ್ತೆ, ಇರೋವರೆಗೂ ಯೋಚನೆ ಇಲ್ಲ. ಸಾಯುಜ್ಯ ಮಿದಂ ವದಂತಿ ಭೂಯಶ್ಚ ಸಮಾವಿಶಂತಿ ತಾನೇವ. ಮುಕ್ತಿ ಮುಂದೆ ಹೋದ್ಮೇಲೆ ಏನಾಗುತ್ತೆ ಅಂದರೆ, ಅನೇಕ ಮುಕ್ತಿಗಳು 4 ಇದೆ ಕಂಪಾರ್ಟ್ಮೆಂಟ್ಗಳು. ಆದರೆ ಯಾವಾಗ ದೇವ್ರ ಜೊತೆಗೇ ಇದ್ದು ಬಿಡ್ತಾರಲ್ಲ, ಯಾವಾಗಲೂ ಜೊತೆಗಿರ್ತಕ್ಕಂಥದ್ದು. ಸ್ವಾಮಿಗಳಿಂದ ಒಂದು 20 ಬಸ್ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ಎಲ್ಲ ಬಸ್ಸಲ್ಲಿ ಸ್ವಾಮಿ ಕೂತಿರ್ತಾರಾ? ಇಲ್ಲ. ಸ್ವಾಮಿಗಳು ಕೂತಿರೋ ಬಸ್ಸಲ್ಲಂತೆ ಕೂತಿದ್ರೆ ಏನಾಯ್ತು, ಈಗ ಭಾರಿ ಹತ್ರ. ಅದೇನು ಯೋಚನೆ, ನಿದ್ದೆ ಮಾಡಿ ನಿದ್ದೆ ಮಾಡ್ಬೋದು. ಎಲ್ಲಿ ಹೋದ್ರೆ ಹುಡುಕೋ ಅಲ್ಲೇ ಇರ್ತಾರೆ, ಅದ್ರ ಸಮಸ್ಯೆ ಇಲ್ಲ. ಬೇರೆ ಕಡೆಯಿಂದ ಡೈಲಿ ಕಾಯ್ಬಿಡೋ ಸಂಭವ ಇದೆ. ಎಷ್ಟು ಜನಕ್ಕೆ ಹಾಗೆ ಇರುತ್ತೆ. ಮುಂದೆ ಹೋಗಿರ್ತಾರೆ, ಮತ್ತೆ ಮುಂದೆ ಹೋಗಿರ್ತಾರೆ, ರೀಚ್ ಆಗೋದಿಲ್ಲ ಕೊನೆಗೆ. ಇಲ್ಲೇ ನೋಡ್ಬೇಕು, ಮತ್ತೆ ಒಟ್ಟು ಅಡ್ಕೊಂಡು ಸಿಗೋದಿಲ್ಲ ಅಲ್ಲಿ. ಮದುವೆ ಕೂಡ ಒಟ್ಟಿಗೆ ಹೋಗ್ಬೇಕಾದ್ರೆ ಒಂದು ಲಿಮಿಟ್ ಮಾಡ್ತಾರೆ, ಒಂದು ಇದರಲ್ಲಿ ಯಾವುದು ಬಿಟ್ಬಿಟ್ರೆ ಪಂಜಿತ ಆಗುತ್ತೆ ಅಂತೇಳಿ ಲಿಮಿಟ್ ಮಾಡಿರ್ತಾರೆ. ಬ್ಯಾಚ್ ದೂರ ಉಳ್ಕೊಂಡ್ಬಿಟ್ರೆ ಡೀಲಿಂಗ್ ಆಗ್ತಾನೆ ಇರ್ತಾರೆ ಅವರು. ಅದು ಯಾವುದೋ ರೈಲ್ ಇರುತ್ತೆ, ಅದರಲ್ಲಿ ಯಾವುದೋ ಕಾರಣ ಕೆಳಡಪ್ಪ ಆಗಿಬಿಡುತ್ತೆ, ಅದು ಅವ್ರು ಸರಿಗೆ ಹೋಗ್ಬಿಟ್ಟಿರುತ್ತೆ. ಅವಾಗ ಏನು ಮಾಡಬೇಕಾಗ, ಊಟದ ವ್ಯವಸ್ಥೆ ಮಾಡಿ ಹೋಗ್ಬಿಟ್ಟಿರ್ತಾರೆ ಅಷ್ಟೇ. ಅವ್ರು ಸಿಗೋದಿಲ್ಲ, ವ್ಯವಸ್ಥೆ ಸಿಗುತ್ತೆ ಅಷ್ಟೇ. ನನ್ನ ವೇವಂ ವಿಧಾ ಮುಕ್ತಿ ಕ್ವಾಪಿ ನೋಪಲಭ್ಯೇತ ಇತ್ಯದ ಸಾಯುಜ್ಯ ವ್ಯಕ್ತಿ. ಸಾಯುಜ್ಯ ಮುಕ್ತಿ ಅಂತ ಇದೆ. ಎಲ್ಲ ಬೆನಿಫಿಟ್ಸ್ ಮ್ಯಾಕ್ಸಿಮಮ್ ಸಿಗೋದೆಲ್ಲಿ? ಸಾಯುಜ್ಯ ಜೊತೆಗೇ ಇರತಕ್ಕಂಥ ಮುಕ್ತಿ, ಜೊತೆಗೇ ಇರೋದ್ರಿಂದ ಫುಲ್ ಬೆನಿಫಿಟ್. ಸಾಯುಜ್ಯ ಹೀನಾಸ್ತುಲಯೇತು ಸರ್ವೇ. ಅದರಿಂದ ನಮಗೇನು ಗೊತ್ತಾ, ಇಷ್ಟೆಲ್ಲ ಗೊತ್ತಾದ ಮೇಲೆ ನಾವು ಮುಕ್ತಿ ಬರಲ್ಲ ಕಷ್ಟ ಸಾಧನೆ ಮಾಡಬಾರ್ದು, ಒಳ್ಳೇದಕ್ಕೋಸ್ಕರ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು ಅನಿಸುತ್ತೆ. ಬರೀ 35 ತೋಟ ಪಾಸಲ್ಲಿಗೆ ಇಷ್ಟಪಡ್ತಾನ? ಇಲ್ಲ. ಅದಕ್ಕೇನು ಕೆಲಸಗಳು ಗೊತ್ತಾದ್ರೆ ಮಾಡೋ ಇನ್ನೂ ಜಾಸ್ತಿ ತೊಗೊಳಕ್ಕೆ ಇಷ್ಟಪಡ್ತಾನೆ. ಸಾಯುಜ್ಯ ಹೀನಾಸ್ತುಲಯೇತು ಸರ್ವೇ ಪ್ರೋಕ್ತೇನ ಮಾರ್ಗೇಣ ವಿಶಂತಿ ಸೃಷ್ಟೌ ಬಹಿಶ್ಚ ನಿರ್ಯಾಂತಿ. ಸಾಯುಜ್ಯ ಇಲ್ಲದೆ ಇದ್ದವರೆಲ್ಲ ಲಯಕಾಲದೊಳಗೆ ಪ್ರೋಕ್ತೇನ ಮಾರ್ಗೇಣ ವಿಶಂತಿ ಸೃಷ್ಟೌ, ಈ ರೀತಿಯಲ್ಲಿ ಮುಟ್ತಾರೆ. ಸೃಷ್ಟಿಯಲ್ಲಿ ಬಹಿಶ್ಚ ನಿರ್ಯಾಂತಿ. ಸೃಷ್ಟಿ ಶುರುವಾದ್ಮೇಲೆ ಮತ್ತೆ ಏನು ಮಾಡ್ತಾರೆ?
ಹೊರಗೆ ಬರ್ತಾರೆ. ಹೊರಗೆ ಬಂದು ಫ್ರೀಯಾಗಿ ಓಡಾಡ್ಕೊಂಡಿರ್ತಾರೆ. ಅವ್ರು ಯಾವ ಬಂಧನದಿಂದ ಬಿಡುಗಡೆ ಆಗಿರೋದ್ರಿಂದ ಯಾವುದನ್ನು ಅಪ್ಲಿಕಬಲ್ ಅಲ್ಲ. ಬಟ್ ಯಾವುದನ್ನು ಅವರು ನಿಷಿದ್ಧ ಕಾಮನೆ ಮಾಡೋದೇ ಇಲ್ಲ. ಅವ್ರಿಗೆ ಫ್ರೀ ಅಂತ ಹೇಳಿಬಿಟ್ಟು ಏನನ್ನು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಇದು ಅವ್ರು ತಪ್ಪು. ಸ್ವಾತಂತ್ರ್ಯ ಕೊಟ್ಟರೆ ತಕ್ಷಣ ಮಿಸ್ಯೂಸ್ ಆಗುತ್ತೆ ಜನರಲ್ಲಿ, ಹಾಗಾಗೋದಿಲ್ಲ. ಅದು ಸ್ವಾತಂತ್ರ್ಯ ಇದ್ದು ಕೂಡ ಈ ಸ್ವಾತಂತ್ರ್ಯ ಅಲ್ಲೇ ಅಲ್ಲ, ಈ ಸ್ವಾತಂತ್ರ್ಯ ಅಲ್ಲ. ಅಲ್ಲಿ ಬಂಧನ ಪರಿಹಾರ ಸ್ವಾತಂತ್ರ್ಯ ಮಾತ್ರ ಅಲ್ಲಿರೋದು. ಆದರೆ ಅವರಿಗೆ ಇವೆಲ್ಲ ನಿರ್ಬಂಧಗಳು ಅಪ್ಲಿಕಬಲ್. ಇವ್ರು ಯಾರು ನಿರ್ಬಂಧ ಅಂತ ತಿಳ್ಕೊಳ್ಳೋದೇ ಇಲ್ಲ. ಅದಕ್ಕೆ ಅರ್ಥ ಆಯ್ತಾ? ನಾವೇ ಇಷ್ಟಪಟ್ಟು ಮಠಕ್ಕೆ ಹೋಗಿರ್ತೀವಿ ಅಂತ ತಿಳ್ಕೊಂಬೇಡ. ನಾವು ಯಾವುದು ಬಂಧನ ಅನಿಸೋದಿಲ್ಲ. ಮಡಿಯಲ್ಲಿ ಬನ್ನಿ ಆಗಿ ನಾವು ಹೋಗಿರೋದೇ ಅದಕ್ಕೋಸ್ಕರ. ಹೊರಗೆ ಉಳಿದೊಂದು ಬಂದಿನ ಪಂಜಿತಾ ಬಿಡಿ, ಒಳ್ಳೆ ಸಿಕ್ಕಾಕೊಂಬಿಟ್ಟದ ಅಂತ ತಿಳ್ಕೊತಾರೆ. ಬೇಕಾದ್ದೆಲ್ಲ ಇದ್ದಾಗ ಅವ್ರು ಫ್ರೀಯಾಗಿರ್ತಾರೆ, ಏನು ಅನ್ಸೋದೇ ಇಲ್ಲ. ಮುಕ್ತಿಯಲ್ಲಿ ಅದೇ ಟೈಪ್ ಎಲ್ಲರೂ ಇರೋದ್ರಿಂದ ಸಮಸ್ಯೆ ಬರೋದಿಲ್ಲ. ಅದೇ ಹೇಳಿದ್ದು, ಬಂಧನ ಸತ್ತು ಬಂಧನ ಶುರುವಾಗದೆ ಗುರುಗಳು ಹಾಕಿದಾಗ ಹಗ್ಗನೆ ಬಿಚ್ಚೋಗೋದು ಮೇಲೆ ಯೋಚನೆ ಇಲ್ಲ. ಅಪ್ರೋಷ್ಠಾನ ಬರ್ತಿರ್ಲಿಕ್ಕೆ ಏನಾಗುತ್ತದೋ ಗಂಟು ಬಿಚ್ಚೋಗ್ಬಿಡೋದು. ಗಂಟು ಬಿಚ್ಚೋದ್ರೆ ಉಳಿದೆಲ್ಲ ಏನದು ಒಂದ್ಸರಿ ಗಂಟು ಬಿಚ್ಚಿಬಿಟ್ಟು ಉಳಿದಲ್ಲಿ ಬಿಚ್ಕೊಂಡು ಬಂದ್ಬಿಡೋದು. ಅದೇ ಸ್ಲೋ ಪ್ರೋಸೆಸ್. ಅದರಿಂದ ಮುಂದೆ ಹೋಗ್ತಾರೆ. ಅಲ್ಲಿ ಇನ್ನೂ ಶುರು ಆಗ್ಬಿಟ್ಟು ದೂರ ಇಟ್ಟರೆ ಹಾಗೆ ಪೂರ್ತಿ ಆಗಿಬಿಟ್ಟೆ, ದೂರ ಇಟ್ಟರೆ ಬಟ್ ಸ್ಟಿಲ್ ಅದು ನಿಮ್ಮ ಕಣ್ಣಲ್ಲಿ ಇದೆ. ಅದು ಯಾವಾಗ ಬಿರದಾಚಾರ ಮಾಡ್ತಾರೆ ಅದು ಹೋಗ್ಬಿಡೋದು, ಇರೋದೇ ಪೂರ್ತಿ ಡೈಲಿಗೆ ಮತ್ತೆ ಬರೋ ಚಾನ್ಸೇ ಇಲ್ಲ. ಪ್ರೋಕ್ತೇನ ಮಾರ್ಗೇಣ ವಿಶಂಚಿ ಸೃಷ್ಟೌ ವಹಿಶ್ಚ ನಿರ್ಯಾಂತಿ. ಇವತ್ತು ಬೇಯಿಸ್ತಾ ಇರ್ತಾರೆ, ಹುರಿತಾ ಇರ್ತಾರೆ ಅಂತ ತಿಳ್ಕೊಬೋಣ. ಒಂದು ಸ್ವಲ್ಪ ಹುರಿದು ಬಿಡ್ತಾರೆ, ಪೂರ್ತಿ ಹುರಿತಾರೆ. ಸ್ವಲ್ಪ ಹುರಿದಾಗಲೇ ಹೋಯ್ತು, ಅದಕ್ಕೆ ಏನು ಹೋಯ್ತು ಈಗಾಗಲೇ, ಮತ್ತೆ ಹುಟ್ಟ ಗುಣ ಇಲ್ಲ ಅದಕ್ಕೆ. ಪೂರ್ತಿ ಮಾಡಿಬಿಟ್ಟಾಗ ಅದು ಪೂರ್ತಿ ಹೋಗ್ಬಿಡೋದು. ಆ ಥರ ಪ್ರೋಸೆಸ್ ಶುರುವಾಯ್ತು ಅಲ್ಲಿಗೇನೆ. ಆ ಸ್ಟೇಜಲ್ಲಿ ಹುಟ್ಟಿದ್ರು ಮತ್ತೆ ಹುಟ್ಟಲ್ಲ ಅದು. ಹುರಿದು ಏನು ಮಾಡ್ತಾರೆ ಗೊತ್ತಾ, ಹುರಿದ ಇದೆಲ್ಲ ಭಾರಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹುರಿದೇ ಬಿಚ್ಚಿಬಿಡೋದು. ಆ ಕ್ವಾಲಿಟಿನೇ ಬರುತ್ತೆ ಅಂತ ಯಾವುದು ಬರೋದು ಹೋಗಿ ಬಿಡೋದು. ಅದು ಬರುವಾಗ ಈ ಕ್ವಾಲಿಟಿ ಬಂದೇ ನಾನು ತೊಗೋಬೇಕೆ ಹೊರತು ಇವನೇ ಕಷ್ಟಪಡ್ಬೇಕು ಅದಕ್ಕೆ. ಉಕ್ತಂಚ ಸಮಸ್ತಂ ಪರಮಶ್ರುತವು ಹೀ ಪ್ರೋಕ್ತ. ಇವೆಲ್ಲ ಎಲ್ಲಿ ಬಂದಿದೆ ಅಂದರೆ ಇದು ಆಗಮ ವಿಚಾರ. ಅವ್ರು ಹೇಳಿದ್ದಕ್ಕೆಲ್ಲ ನಾವು ಆಗಮ ಕೇಳಿದ್ವಿ, ಒಪ್ಪೋದಿಲ್ಲ ಅವನು. ಇಲ್ಲ, ಅದು ಬೇರೆ ಪ್ರಜ್ಞಾವಾದ ಆಯ್ತು ಅಷ್ಟೇ. ನಾವು ಪ್ರತಿಯೊಂದಕ್ಕೆ ಆಧಾರ ಕೊಡ್ತಾವೆ. ಎಲ್ಲಿ ಬಂದಿದೆ ಎಲ್ಲ ಪರಮಶ್ರುತಿಯಲ್ಲಿ ಹೇಳ್ತಾ ಇದೆ. ಇತೌ ಪ್ರೋಕ್ತಂಚ ಸರ್ಗಕ್ರಮತೋ ವಿಪರ್ಯಯ ಮುಕ್ತೌ. ಸರ್ಗಕ್ರಮತಃ ವಿಪರ್ಯಯ ಮುಕ್ತೌ. ಮುಕ್ತಿಯಲ್ಲಿ ವಿರುದ್ಧವಾದದ್ದು. ಸರ್ಗಕ್ರಮದ ಒಂದು ಬೇರೆ, ಮುಕ್ತಿ ಕ್ರಮ ಬೇರೆ. ಸರ್ಗಕ್ರಮದಲ್ಲಿ ಕುಡಿಸ್ಕೋತ ಬರ್ತಾನೆ, ಮುಕ್ತಿಯಲ್ಲಿ ಕಳ್ಕೋತ ಹೋಗ್ತಾನೆ. ಒಂದೊಂದನ್ನು ಯಾತ್ರೆಗೆ ಹೋದ ಕಾಲಕ್ಕೆ ಎಷ್ಟೆಷ್ಟೋ ಮಾಡ್ಕೊಂಡಿರ್ತಾರೆ. ಕಿಡ್ನಿ ಡಬ್ಬೆಲ್ಲ ಖಾಲಿ ಆಗಿಬಿಡುತ್ತಲ್ಲ, ಬರ್ತಾ ಒಂದೊಂದು ದೊಡ್ಡ ಡಬ್ಬೆ ಫಿಕ್ಸ್ ಆಗಿಬಿಡೋದು. ಇದೆಲ್ಲ ಮಾಡೋದು ಅಲ್ಲೆಲ್ಲ ಖರ್ಚು ವಾಪಸ್ ತರೋದು. ಆ ಲಗೇಜ್ ಭಾಳ ಕಡಿಮೆ ಆಗಿರುತ್ತೆ. ಎಷ್ಟೋ ಸಲ ಲಗೇಜ್ ಮೊದಲಷ್ಟು ಇರೋದಿಲ್ಲ. ಇವರು ಋಷಿಪಂಚಿ ಎಲ್ಲ ಮಾಡಕ್ಕೆ ತೊಗೊಂಡೋಗ್ಬಿಟ್ಟಿರ್ತಲ್ಲ ಬೇರೆ ಊರಿಗೆ, ಸಿಕ್ಕಾಬಟ್ಟಿ ಪ್ಯಾಕೇಜ್ ಇರುತ್ತೆ. ಅಲ್ಲಿ ಕೊಟ್ಟ ಮೇಲೆ ಆರಾಮ ಬಂದ್ಬಿಡುವ ಭಾರ, ಅವ್ರಿಗೆ ಭಾರ ಶುರುವಾಗಿರುತ್ತೆ. ಇವರು ಫ್ರೀ ಆಗಿಬಿಡ್ತಾರೆ. ಉಕ್ತಂ ಸಮಸ್ತಂ ಪರಮಶ್ರುತೌ ಹಿ ಪ್ರೋಕ್ತಂಚ ಸರ್ಗ ಕ್ರಮತೋ ವಿಪರ್ಯಯ ಮುಕ್ತೌ ಲಯೇ ಯದ್ವತ್ ಅಥೋ ಲಯಶ್ಚ ವಿಪರ್ಯಯೇಣ ಇತಿ ಅವದದ್ಗಿರಾಂ ಪ್ರಭು. ಅದಕ್ಕೇನು ಲಯ ಅನ್ನೋದು ಕಾನ್ವರ್ಸ್ ಪ್ರೋಸೆಸ್. ಯಾವುದು ಮೊದಲು ಸೃಷ್ಟಿಯಾಗುತ್ತೋ ಕೊನೇ ಲಯ ಅದೇ, ಮತ್ತು ಯಾವ್ದು ಲಾಸ್ಟ್ ಸೃಷ್ಟಿಯಾಗುತ್ತೋ ಫಸ್ಟ್ ಲಯ ಅದೇ. ಈ ಗೌರ್ಮೆಂಟ್ನಲ್ಲಿ ಕೆಲಸದ ತೆಗಿಬೇಕಾದ್ರೆ ಏನು ಮಾಡ್ತಾರೆ, ಎಲ್ಲಿಂದ ತೆಗಿತಾರೆ, ಅಲ್ಲಿಂದ ಲಾಸ್ಟ್ ಯಾರು ಫಸ್ಟ್ ಹೋಗ್ತಾನೆ. ಉಲ್ಟಾ ಪಟ್ಟು ಕಂಪ್ಯೂಟರ್ ಬದಲು ಸೀನಿಯರ್ ಬದಲು ತೆಗೆದುಬಿಡ್ತಾರೆ. ಯಾಕೆಂದರೆ ಅವನು ಇರಲ್ಲ ಬಿಟ್ಟಾಗ್ಬಿಡ್ತಾರೆ. ಈಗ ಅವ್ರು ಉಲ್ಟಾ ಪಲ್ಟ. ಈಗ ಮೊದಲೆಲ್ಲ ಅನುಭವ ಕೌಂಟಾಗಲ್ಲ. ಈಗ ಅನುಭವ ಕೌಂಟಾಗೋದು ಎಷ್ಟು ಶಾರ್ಟ್ ಪೀರಿಯಡ್ಗೆ ಅಷ್ಟೇ. ಆಮೇಲೆ ಹೊಸ ವ್ಯಕ್ತಿಗಳು ಬೇಕು ಅವರಿಗೆ, ಬೋರ್ಡ್ ಪೀಪಲ್ ಬೇಡ. ಯಾಕೆ ಟೆಕ್ನಾಲಜಿ ಪೂರ್ತಿ ಚೇಂಜ್ ಆಗೋಗ್ಬಿಟ್ಟಿದೆ. ಅವ್ರು ಇಟ್ಕೊಂಡು ಏನು ಉಪಯೋಗ ಬರೋದಿಲ್ಲ. ಯಾರಿಗೆ ಅದಕ್ಕೆ ದುಡ್ಡು ಹೊಡೆಯುತ್ತೆ ಜಾಸ್ತಿ, ಅವರಿಗೆ ಕೆಲಸ ಬರೋದಿಲ್ಲ ಅನ್ನೋದು ಕಾರಣ. ಅದಕ್ಕೆ ಇದೇನಿಲ್ಲ. ಭೋಗೋ ವಿಶೇಷೇಣ ಚ ಅಲ್ಲಿಗೆ. ಇವತ್ತು ಸುಮ್ಮನೆ ನೀವು ಟೆಕ್ಸ್ಟ್ ಓದಿ, SLC ಸುಮ್ಮನೆ ಟೆಕ್ಸ್ಟ್ ತೊಗೊಂಡು ಓದಿ, ಏನೇನೂ ಗೊತ್ತಾಗೋದಿಲ್ಲ. ನಾವು ಓದಿದಾಗ ಇವತ್ತು ಅರ್ಥನೇ ಇರೋದಿಲ್ಲ. ತಿಳಿತಾ? ಟೋಟಲ್ ಚೇಂಜ್ ಅದು.